ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕಾರಂತ್, ಮಣಿಪಾಲ್ ಆಸ್ಪತ್ರೆಯ ಕೃತಕ ಘಟಕದ ವಿಭಾಗದ ಮುಖ್ಯಸ್ಥ. ದಾನಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಅಂಗಾಂಗ ದಾನ, ಅಂದರೆ ಸಾಮಾನ್ಯವಾಗಿ ನಾವು ಹೇಳುವುದು ಆರ್ಗನ್ ಡೊನೇಷನ್ ಅಂತ. ಈಗಾಗಲೇ ಅರ್ಬನ್ ಏರಿಯಾಸ್ ಅಂದ್ರೆ ನಗರ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಒಂದು ಅವೇರ್ನೆಸ್ ಅಂತ ಹೇಳ್ತೇವೆ, ಇದರ ಬಗ್ಗೆ ತಿಳುವಳಿಕೆ ಬಹಳಷ್ಟು ಸರ್ಕಾರವಾಗಲಿ, NGOs ಆಗಲಿ, ಪ್ರೈವೇಟ್ ಸಂಸ್ಥೆಗಳಾಗ್ಲಿ ಬಹಳಷ್ಟು ಒಂದು ತಿಳುವಳಿಕೆ ತಿಳಿಸ್ಲಿಕ್ಕೆ ಎಜುಕೇಶನ್ ಮೂಲಕ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ನ್ಯೂಸ್ ಪೇಪರ್ಸ್ ಆಗ್ಲಿ ಅಥವಾ ಮ್ಯಾಗಝಿನ್ಸ್ ಆಗ್ಲಿ ಇದರ ಬಗ್ಗೆ ಬಹಳಷ್ಟು ಒಂದು ಅರಿವನ್ನು ಕೊಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ದೇವೆ. ನಾವೆಲ್ಲ ತಿಳಿದಿರೋ ಪ್ರಕಾರ ಸಾಮಾನ್ಯವಾಗಿ ಮನುಷ್ಯನ ಮರಣ ಹೊಂದುವುದು ಅಂದ್ರೆ ಡೆತ್ ಅಂತ ಹೇಳ್ತೇವೆ, ಕಾರ್ಡಿಯಾಕ್ ಅರೆಸ್ಟ್ ಇಂದ ಆಗುವುದು ಅಂದ್ರೆ ಹೃದಯ ನಿಂತು ಆಗುವುದು. ಬಟ್ ಇದಲ್ಲದೆ ಮೆದುಳಿನ ಕಾಯಿಲೆಗಳಿಂದನೂ ಬ್ರೈನ್ ಡೆತ್ ಅಂತ ಆಗ್ಬಹುದು, ಅಂದ್ರೆ ಮೆದುಳು ಮರಣ ಹೊಂದುವುದು. ಇದಕ್ಕೆ ನಾವು ಕಾಮನ್ ಆಗಿ ಬ್ರೈನ್ ಡೆತ್ ಅಂತ ಹೇಳ್ತೇವೆ. ಸೊ ಇದು ಯಾವಾಗ ಆಗ್ಬಹುದು ಅಂದ್ರೆ ಮೆದುಳಲ್ಲಿ ಸಡನ್ ಆಗಿ ಕೆಲವು ಕಾಯಿಲೆಗಳು ಬರುವ ಕಾರಣ. ಇಟ್ ಕ್ಯಾನ್ ಬಿ ಸ್ಟ್ರೋಕ್ ಅಥವಾ ಬ್ಲೀಡಿಂಗ್ ಆಗ್ಬಹುದು, ಅಥವಾ ದೊಡ್ಡ ಗಾತ್ರದಲ್ಲಿ ಸಿವಿಯರ್ ಮೆದುಳು ಡ್ಯಾಮೇಜ್ ಆಗುದು ಆಕ್ಸಿಡೆಂಟ್ ಇಂದಾಗ್ಲಿ, ಹೆಡ್ ಇಂಜುರೀಸ್ ಇಂದಾಗ್ಲಿ. ಈ ತರ ಹಲವಾರು ಕಾರಣಗಳಿಂದ ಮೆದುಳಿಗೆ ಡ್ಯಾಮೇಜ್ ಆಗಿ ಪೂರ್ಣ ಪ್ರಯತ್ನದ ಮೇಲೆ ಕೂಡ, ಅಂದ್ರೆ ವೈದ್ಯಕೀಯವಾಗಿ ಫ್ಯಾಮಿಲಿ ಕಡೆಯಿಂದ ಆಗ್ಲಿ, ಹಾಸ್ಪಿಟಲ್ ಕಡೆಯಿಂದ ಆಗ್ಲಿ, ನಾವೆಲ್ಲಾ ಪ್ರಯತ್ನಗಳು ಎಲ್ಲ ಮಾಡಿನೂ ಒಂದೊಂದ್ಸಲ ಮೆದುಳಿನ ಇಂಜುರಿ ಬಹಳಷ್ಟು ಆದ್ರೆ ಮೆದುಳು ಮರಣ ಹೊಂದುವ ಸಾಧ್ಯತೆಗಳಿರ್ತವೆ. ಇದಕ್ಕೆ ನಾವು ಬ್ರೈನ್ ಡೆತ್ ಅಂತ ಹೇಳ್ತೇವೆ. ಸೊ ಈ ಟ್ರೀಟ್ಮೆಂಟ್ಗಳು ಕೊಡುವಾಗ, ಮೆದುಳಿಗೆ ಟ್ರೀಟ್ಮೆಂಟ್ ಕೊಡುವುದಲ್ಲದೆ ದೇಹಕ್ಕೆ ಸಪೋರ್ಟ್ಗಳು ಕೊಡ್ತಾ ಇರ್ತೇವೆ, ಅಂದ್ರೆ ವೆಂಟಿಲೇಟರ್ ಆಗ್ಲಿ ಉಸಿರಾಡ್ಲಿಕ್ಕೆ, ಅಥವಾ BP ಸಪೋರ್ಟ್ ಆಗ್ಲಿ, ಇದಕ್ಕೆ ಔಷಧಿಗಳು, ಈ ತರ ನಾವು ಅಂಗಗಳನ್ನ ಸಪೋರ್ಟ್ ಮಾಡ್ತಾ ಇರ್ತೇವೆ. ಸೊ ಈ ಸಪೋರ್ಟ್ಗಳು ನಡೀತಾ ಇದ್ದಂಗೆನು ಮೆದುಳು ಮರಣ ಹೊಂದ್ರೆ, ಬ್ರೈನ್ ಡೆತ್ ಆದ್ರೆ, ಇಂತಹ ಪೇಷಂಟ್ಸ್ ಅಂದ್ರೆ ಇಂತಹ ಒಂದು ಜನರು ಅಂಗಾಂಗಗಳು ಬೇರೆಯವರಿಗೆ ಆರ್ಗನ್ ಡೊನೇಷನ್ ಅಂತ, ಯಾರಿಗೆ ಆರ್ಗನ್ಸ್ ಗಳ ಅವಶ್ಯಕತೆ ಇದೆ, ಯಾರಿಗೆ ಅಂಗಾಂಗಗಳ ಅವಶ್ಯಕತೆ ಇದೆ, ಅವರಿಗೆ ಈ ಪೇಷಂಟ್ಗಳ ಅಂಗಗಳನ್ನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ICU ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಹಲವಾರು ಪೇಷಂಟ್ಗಳು ಯಾರು ನಮ್ಮ ಪ್ರಯತ್ನಗಳ ನಂತರವೂ ಉಳಿಯದ ಕಾರಣ, ಅಂದ್ರೆ ಬ್ರೈನ್ ಡೆತ್ಗೆ ಹೋದಾಗ ಫ್ಯಾಮಿಲೀಸ್ ಅವರು ಖುದ್ದಾಗಿ, ಅಂದ್ರೆ ವಾಲಂಟರಿಯಾಗಿ ಅಂತ ಹೇಳ್ತೇವೆ, ಅವರು ಮುಂದೆ ಬಂದು ಇಂತಹ ಒಂದು ಗ್ರೀಫ್ ಇರುವ ಸಿಚುವೇಶನ್ ನಲ್ಲಿ ತಮ್ಮ ಒಡ ಹುಟ್ಟಿದವರು ಅಥವಾ ತಮ್ಮ ಫ್ಯಾಮಿಲಿ ಮೆಂಬರ್ ಮೆದುಳಿನ ಮರಣ ಹೊಂದಿದ ಮೇಲೆ, ಬ್ರೈನ್ ಡೆತ್ ಆದ ಮೇಲೆ ತಿಳಿದುಕೊಂಡು ಕೂಡ ಅವರು ಆ ಪೇಷಂಟಿನ ಅಂಗಗಳನ್ನು ಡೊನೇಟ್ ಮಾಡ್ಲಿಕ್ಕೆ ವಾಲಂಟರಿಯಾಗಿ ಮುಂದೆ ಬರುವುದು ಬಹಳಷ್ಟು ಸಲ ನಾವು ನೋಡಿದ್ದೇವೆ. ಇದು ಯಂಗ್ ಜನರು ಇರ್ಬೋದು, ಅಂದ್ರೆ ಬಹಳ ಸಣ್ಣ ಪ್ರಾಯದ ಹುಡುಗರು, ಹುಡುಗಿಯರು, ಗಂಡಸರು, ಹೆಂಗಸರು ಇಂತಹ ಒಂದು ಒಳ್ಳೆ ಕಾರ್ಯಕ್ಕೆ ಮುಂದೆ ಬಂದದ್ದು ನಾವು ಬಹಳಷ್ಟು ನೋಡಿದ್ದೇವೆ. ಇದು ಒಂದು ಎಂತಹ ಒಂದು ದೊಡ್ಡ ಒಂದು ದಾನ ಅಂದರೆ, ಒಂದು ಗ್ರೀಫ್ ಇರುವ ಸಿಚುವೇಶನ್ ನಲ್ಲಿ ಆ ಫ್ಯಾಮಿಲಿ ಅವರು ಆ ನೋವುಗಳನ್ನು ತಡೆಕೊಂಡು ತಮ್ಮ ನಂತರ, ಈ ಪೇಷಂಟಿನ ನಂತರ ಅವರ ಅಂಗಗಳು ಬೇರೆಯವರಿಗೆ ಸಹಾಯವಾಗ್ಲಿ ಎಂದು ಮುಂದೆ ಬಂದು ಡೊನೇಷನ್ ಮಾಡುವುದು ನಿಜಕ್ಕೂ ಒಂದು ದೊಡ್ಡ ಒಂದು ದಾನ ಅಂತ ನಾವು ತಿಳಿಯಬೇಕು. ಸೊ ಈ ತರ ಪರಿಸ್ಥಿತಿಯಲ್ಲಿ ಯಾವ ಅಂಗಗಳನ್ನ ನಾವು ಈ ಡೊನೇಷನ್ ಕೊಡುವವರು, ಅಂದ್ರೆ ಆರ್ಗನ್ ಡೋನರ್ಸ್ ಅಂತ ಹೇಳ್ತೀವಿ ಅಂತವರಿಗೆ ಅವರ ಯಾವ ಅಂಗಗಳನ್ನು ನಾವು ಉಪಯೋಗಿಸಬಹುದಂದರೆ, ಹೆಚ್ಚು ಕಮ್ಮಿ ಎಲ್ಲ ಅಂಗಗಳ ಸಹಾಯವು ಈ ಪೇಷಂಟ್ ಇಂದ ಬೇರೆಯವರಿಗೆ ಆಗುವ ಸಾಧ್ಯತೆಗಳಿರ್ತವೆ. ಸೊ ನಾವು ಕನಿಷ್ಠ ಪಕ್ಷ ಈ ತರ ಒಂದು ಡೋನರ್ ಸಿಕ್ಕಿದಾಗ, ಅಂದ್ರೆ ಮೆದುಳಿನ ಮರಣದ ನಂತರ, ಬ್ರೈನ್ ಡೆತ್ತಿನ ನಂತರ ಕನಿಷ್ಠ ಪಕ್ಷ 8 ಜನರಿಗಾದ್ರೂ ಬೇರೆ 8 ಜನರಿಗೆ ಇದರಿಂದ ಸಹಾಯ ಆಗ್ಬೋದು. ಯಾವ ಅಂಗಗಳಂದ್ರೆ ಕಣ್ಣುಗಳಿರ್ಬೋದು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, 2 ಕಿಡ್ನಿಗಳು, ಅಂದ್ರೆ ಒಂದು ಕಿಡ್ನಿ ಒಂದೊಂದು ಪೇಷಂಟಿಗೆ, ಅಂದ್ರೆ 2 ಜನರಿಗೆ 2 ಕಿಡ್ನಿಗಳ ಬೆನಿಫಿಟ್ ಆಗ್ತದೆ. ಲಂಗ್ಸ್ ಇರ್ಬೋದು, ಅಥವಾ ಬೋನ್ಸ್, ಎಲುಬುಗಳು, ಬೇರೆ ಬೇರೆ ಟಿಶ್ಯೂ, ಸ್ಕಿನ್, ಹಾರ್ಟ್ ವ್ಯಾಲ್ವ್ಸ್, ಈ ತರ ಹಲವಾರು ಜನರಿಗೆ ಈ ಅಂಗದಾನದಿಂದ, ಈ ಒಬ್ಬರ ದಾನ ಮಾಡ್ತೇವೆ ಎಂದು ಮುಂದೆ ಬರುವ ಕಾರಣದಿಂದ ಇಷ್ಟೊಂದು ಜನರಿಗೆ ಅದರಿಂದ ಸಹಾಯ ಬರ್ತದೆ.